ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಪತ್ರಿಜಿ ಅವರಿಗೆ ನಮಸ್ಕಾರಗಳು. ನನ್ನ ಹೆಸರು ಪ್ರಶಾಂತ್ ಅಂತೇಳಿ. ಮೂಲತಃ ನಾನು ಬಳ್ಳಾರಿಯಿಂದ ಇರೋದು. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಲ್ಲೇ ವಾಸಿಸ್ತಾ ಇದ್ದೇನೆ. ಸೊ ನನಗೆ ಈ ಧ್ಯಾನದ ಪರಿಚಯ ನಮ್ಮ ಸಂಬಂಧಿಕರಿಂದ ಇದಾಯಿತು. ನಾನು ಆ್ಯಕ್ಚುಲಿ ಬಳ್ಳಾರಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡುವಾಗ ನಮ್ಮ ಒಬ್ಬ ರಿಲೇಟಿವ್ ಅವರು ಪ್ರಕೃತಿ ಉಮಾಮಹೇಶ್ವರ್ ಅಂಥೇಳಿ ಅವರು ತೆಲುಗುರಲ್ಲಿ ಭಿನ್ನಂಗ ಆಲೋಚಿಸು ಬುಕ್ ಬರೆದಿದ್ದಾರೆ. ಸೊ ಅವ್ರದ್ದು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಅವ್ರದ್ದು ಒಂದು ಸೆಷನ್ ಇದ್ದಾಗ ಧ್ಯಾನ ಪರಿಚಯ ಆಯಿತು. ಸೊ ಆವಾಗಿಂದ ನಾನು ಮೂಲತಃ ಒಂದು 6 ತಿಂಗಳಿಂದ ನಾನು ಈ ಪ್ರಾಕ್ಟೀಸಸ್ ರೆಗ್ಯುಲರಾಗಿ ಮಾಡ್ಕೊತಾ ಇದ್ದೀನಿ. ಸೊ ರೆಗ್ಯುಲರಾಗಿ 6 ಸೆಷನ್ಸ್ನೂ ಅಟೆಂಡ್ ಮಾಡ್ತೇನೆ. ಸೊ ಅಲ್ಲಿಂದ ನನ್ನ ಜೀವನದಲ್ಲಿ ಭಾಳ ಟ್ರಾನ್ಸ್ಫಾರ್ಮೇಷನ್ ಕಾಣ್ತು. ಸೊ ಪ್ರತಿ ದಿವಸ ಧ್ಯಾನದ ಜೊತೆ ಪುಸ್ತಕದಲ್ಲಿ ಏನೇನು ಬರೆದಿದ್ದಾರೆ ಅದನ್ನ ನನ್ನ ದಿವಸ ಅಳವಡಿಸ್ಕೊಳ್ಳೋದ್ರಿಂದ ಭಾಳಷ್ಟು ಬದಲಾವಣೆ ಕಾಣ್ತು. ನನಗೆ ಏನು ಬೇಕಾದ್ದನ್ನು ನಾನು ಪಡ್ಕೊಳ್ಳೋ ಒಂದು ಇದು ಬಂತು. ಸೊ ಜಾಬ್ ಚೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ. ಸೊ ನನಗೇನು ಬೇಕು ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಆ ಸಂಕಲ್ಪ ಮಾಡಿಕೊಂಡು ಇದು ಮಾಡ್ಕೊಂಡಾಗ ಅದನ್ನು ನಾನು ಅದೇ ರೀತಿ ನಾನು ಪಡ್ಕೊಂಡೆ. ನನ್ನ ಹೆಲ್ತನ್ನು ಸುಧಾರಿಸ್ತು. ನನ್ನ ಜೊತೆ ಇದ್ದ ಸಂಬಂಧಿಕರು ಬಾಂಧವಗಳೆಲ್ಲ ಬೆಳೀತು. ಬರ್ತಾ ಒಳ್ಳೆ ಫ್ರೆಂಡ್ ಸರ್ಕಲ್ ಎಲ್ಲ ಬೆಳೀತು. ಒಳ್ಳೆಯ ಆತ್ಮಬಂಧುಗಳೆಲ್ಲ ಸಿಕ್ಕರು. ಮತ್ತು ಆಮೇಲೆ ಇಲ್ಲಿ ಅದ್ರ ಜೊತೆಗೆ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಒಳ್ಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ದೀಪ್ತಿ ಅಂತ ಒಬ್ಬ ಫ್ರೆಂಡ್ ಸಿಕ್ಕರು. ಸೊ ಅವರಿಂದ ಪತ್ರಿ ಸರ್ ಅವ್ರ ಪರಿಚಯ ಆಯಿತು. ಅವರಿಂದ ಸೊ ಅವ್ರ ರೀಇನ್ವೆಂಟ್ ಪ್ರೋಗ್ರಾಮ್ ಮಾಡಿದೆ. ಅಲ್ಲಿಂದ ಭಾಳಷ್ಟು ಟ್ರಾನ್ಸ್ಫಾರ್ಮೇಷನ್ ಸಿಕ್ತು. ಅದಾದಮೇಲೆ ಒಂದು 9 days ಡಿಟಾಕ್ಸ್ ಪ್ರೋಗ್ರಾಮ್ ಅಂತೇಳಿ ಮೇಡಮ್ ಜೊತೆ ಮಾಡಿದೆ. ಸೊ ಅಲ್ಲಿಂದ ನನಗೆ ಇನ್ನೊಂದು ವಾಲಂಟ್ರಿಯಾಗಿ ವರ್ಕ್ ಮಾಡೋಕ್ಕೂ ಒಂದು ಚಾನ್ಸ್ ಸಿಕ್ತು ಗ್ಲೋಬಲ್ ಅಕಾಡೆಮಿಯಲ್ಲಿ. ಸೊ ಇದರ ಜೊತೆ ಈಗ 1 ವೀಕ್ ನನಗೆ ಹಾಲಿಡೇ ಇರೋದ್ರಿಂದ ಇಲ್ಲಿ ವ್ಯಾಲಿಗೆ ಬಂದೆ. ಈ ವ್ಯಾಲಿಯಲ್ಲಿ ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿ ಒಂದು ಸಲ ನೀವು ಮಸ್ಟ್ ಆ್ಯಂಡ್ ವಿಸಿಟ್ ಮಾಡಲೇಬೇಕು. ಸೊ ನಿಮ್ಗೆ ಯಾವುದೇ ಟೈಮಲ್ಲಿ ಇಲ್ಲಿ ಬಂದು ನೀವು ವಾಲಂಟ್ರಿಂಗ್ ಮಾಡ್ಬೋದು. ಸೊ ಒಂದು ಒಳ್ಳೆ ಎನರ್ಜಿಟಿ ಸೆಂಟರ್. ಇಲ್ಲಿ ಬಂದು ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಬಂದರೆ ನಿಮಗೆ ಇಲ್ಲಿ ಒಂದು ಸ್ಪಿರಿಚುವಲಿ ಗ್ರೋತ್ ಆಗುತ್ತೆ. ಪ್ಲಸ್ ಓವರಾಲ್ ನಿಮ್ಮ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ. ಸೊ ಪ್ರೋಗ್ರಾಮ್ಸು ನಡೀತಾ ಇರುತ್ತೆ. ಲೈಬ್ರರಿ ಇದೆ. ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಬಂದು ಈ ಸದ್ವಿನಿಯೋಗ ಮಾಡ್ಕೊಳ್ಬೇಕಂತ ಕೋರ್ಕೊಳ್ತೀನಿ. ನನಗೊಂದು ಇಷ್ಟು ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟ PMC ಕನ್ನಡ ಚಾನಲ್ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.